ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. 2 in 1 ಒಂದು ಫ್ರೂಟಿ ಥರ ಮಾಡ್ಕೊಂಡು ಕುಡಿಬೋದು, ಮ್ಯಾಂಗೋ ಜ್ಯೂಸು ಮತ್ತು ಇನ್ನೊಂದು ಜಾಮ್ ಥರನೂ ಅದನ್ನು ಯೂಸ್ ಮಾಡ್ಬೋದು. ಶುರು ಮಾಡೋಣ. ಇವಾಗ ನಾನೊಂದಿಲ್ಲಿ ಮಾವಿನಕಾಯಿ ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನಾರು ತೊಗೋಬೋದು. ಗಿಣಿಮೂತಿ ಮಾವಿನಕಾಯಿ ಸಿಗುತ್ತೆ, ಇನ್ನು ತೋತಾಪುರಿ ಅಂತಲೂ ಹೇಳ್ತಾರೆ, ಅದು ಸಿಗುತ್ತೆ. ಹುಳಿ ಮಾವಿನಕಾಯಿ ಸಿಗುತ್ತೆ. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆಯೋ ಆ ಮಾವಿನಕಾಯಿನ ತೊಗೋಬೋದು. ನಾನಿಲ್ಲಿ ಒಂದು 2 ಮಾವಿನಕಾಯಿ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸಿಪ್ಪೆ ಸಹಿತ ಕೂಡ ನೀವು ಹಾಕ್ಬೋದು. ನಾನಿಲ್ಲಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ಟೀಮ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ನಾವು ಇಡ್ಲಿ ಎಲ್ಲ ಮಾಡ್ತೀವಲ್ಲ ಹಾಗೆ ಒಂದು ಈ ಥರ ಪಾತ್ರೆ ತೊಗೊಂಡು ಅದಕ್ಕೆ ಮಾವಿನಕಾಯನ್ನೆಲ್ಲ ಕಟ್ ಮಾಡಿರೋದನ್ನು ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ನಾವು ಕೆಳಗಡೆ ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನು ಇಟ್ಟು ನಾವು ಕುದಿಸ್ಕೋಬೇಕು. ನಾವು ಇಡ್ಲಿ ಎಲ್ಲ ಹೆಂಗೆ ಮಾಡ್ಕೋತೀವಿ ಹಾಗೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ. ನೋಡಿ 5 ನಿಮಿಷ ಆದಮೇಲೆ ಇವಾಗ ನಾನಿಲ್ಲಿ ತೆಗೆದು ನೋಡ್ತಾ ಇದ್ದೀನಿ. ಎಲ್ಲ ಸಾಫ್ಟ್ ಆಗಿದೆ ನೋಡಿ. ಒಂದನ್ನು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಬೇಗನೆ ಬೇಯುತ್ತೆ ಇದು. ನೋಡಿ ಫುಲ್ ಸಾಫ್ಟಾಗಿ ಹೋಗಿದೆ. ಇವಾಗ ರೆಡಿಯಾಗಿದೆ ಮಾವಿನಕಾಯಿ. ಇದನ್ನು ಸೈಡಿಗೆ ತೆಗೆದಿಟ್ಟು ತಣ್ಣಗಾಗಕ್ಕೆ ಇಡೋಣ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾದ್ರೆ ನೀರು ಬೇಕು ಅಂತಂದರೆ ಬೇಯಿಸೋಕ್ಕೆ ನಾವು ಕೆಳಗಡೆ ನೀರು ಹಾಕಿರ್ತೀವಲ್ಲ, ಅದರ ರಸ ಎಲ್ಲ ಅಲ್ಲಿ ಕೆಳಗಡೆ ಇಳಿದಿರುತ್ತೆ ಮಾವಿನಕಾಯ್ದು. ಅದೇ ನೀರು ಹಾಕ್ಕೊಂಡು ನಾವು ಇದನ್ನು ರುಬ್ಕೊಂಡ್ರೆ ಆಗುತ್ತೆ. ನೀರು ವೇಸ್ಟ್ ಮಾಡೋ ಅವಶ್ಯಕತೆ ಏನಿರಲ್ಲ. ಇದು ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ನಂದು 2 ಮಾವಿನಕಾಯಿ ಸೇರಿ ಒಂದು 750 ಗ್ರಾಮ್ ಅಷ್ಟು ಆಗಿತ್ತು. ಅದೇ ಇದರಲ್ಲಿ ನಾನು 750 ಗ್ರಾಮ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ನೀರು ಹಾಕಿ ಇದನ್ನು ಪಾನಕ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಜಾಮೂನ್ಗೆಲ್ಲ ನಾವು ಮಾಡ್ಕೋತೀವಲ್ಲ ಹಾಗೆ ಒಂದೆಳೆ ಪಾಕ ಮಾಡ್ಕೋಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಸಕ್ಕರೆ ಹಾಕಿದ್ಮೇಲೆ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು. ಬಿಟ್ಬಿಟ್ರೆ ಏನಾಗುತ್ತೆ, ಸಕ್ಕರೆ ತಳ ಹಿಡಿಯುತ್ತೆ. ಸಕ್ಕರೆ ಕರಗೋ ತನಕ ನಾವು ಇದನ್ನು ಕೈ ಆಡಿಸ್ತಾ ಇರಬೇಕು. ಕುದೀತಾ ಇದೆ ನೋಡಿ. ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಮಾವಿನಕಾಯಿ ಸೀಸನಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ವರ್ಷದವರೆಗೂ ಮ್ಯಾಂಗೋ ಜ್ಯೂಸ್ ಬೇಕಾದಾಗ ನಾವು ಮ್ಯಾಂಗೋ ಜ್ಯೂಸ್ ಮಾಡ್ಕೋಬೋದು. ಜಾಮ್ ಬೇಕಾದಾಗ ಮಕ್ಕಳಿಗೆ ನಾವು ಜಾಮ್ ರೀತಿ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು. ನೋಡಿ ಇವಾಗ ಒಂದೆಳೆ ಪಾಕ ಬಂದಿದೆ. ಇವಾಗ ನಾನು ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ನಾವು ಇದಕ್ಕೆ ನೀವು ಒರಿಜಿನಲ್ ಕೇಸರಿ ನಿಮ್ಮ ಹತ್ರ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಇಲ್ಲ ಅಂತ ಅಂದರೆ ನೀವು ಇದಕ್ಕೆ ನಿಮ್ಗೆ ಯಾವುದು ಆರೆಂಜ್ ಕಲರ್ ಬೇಕಾ ಅಥವಾ ಲೆಮನ್ ಎಲ್ಲೋ ಬೇಕಾ, ಯಾವ ಫುಡ್ ಕಲರು ಅಂಗಡಿನಲ್ಲಿ ಈಸಿಯಾಗಿ ಸಿಗುತ್ತೆ ಆ ಫುಡ್ ಕಲರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫುಡ್ ಕಲರ್ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮ್ಯಾಂಗೋ ಪಲ್ಪು ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಹಣ್ಣು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಹಸಿ ಮಾವಿನಕಾಯಿನೇ ತೊಗೊಂಡ್ರೆ ಆಗುತ್ತೆ. ನಾನು ತೊಗೊಂಡಿರೋ ಮಾವಿನಕಾಯಿ ಸ್ವಲ್ಪ ದೋರಣ್ಣ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು. ನನ್ನ ಹತ್ರ ಇದ್ದಿದ್ದು ಅವೈಲೇಬಲ್ ಅದೇ, ಅದಕ್ಕಾಗಿ ನಾನು ಅದನ್ನು ಯೂಸ್ ಮಾಡಿದ್ದು. ಮಾಮೂಲಿ ಹಸಿರು ಕಲರ್ ಬರುತ್ತಲ್ಲ ನೀವು ಅದನ್ನೇ ಯೂಸ್ ಮಾಡ್ಬೋದು. ನೋಡಿ ಇವಾಗ ಎಲ್ಲ ಹಾಕೊಂಡು ನೀಟಾಗಿ ಎಲ್ಲನೂ ತಿರುಗಿಸ್ಕೊತಾ ಇದ್ದೀನಿ. ರುಬ್ಬಿದ್ದು ಗಟ್ಟಿಯಾಗಿರೋದು ನಾನು ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಪೊಟ್ಯಾಟೊ ಸ್ಮ್ಯಾಶರಲ್ಲಿ. ಮತ್ತು ಇದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬೇಯಿಸಿರುವಂಥ ಮಾವಿನಕಾಯಿ ಇತ್ತಲ್ಲ ಅದನ್ನು ಹೋಳುಗಳನ್ನ ಇದನ್ನು ಹಾಕೋತಾ ಇದ್ದೀನಿ. ಕುಡಿಬೇಕಾದ್ರೆ ಒಂದು ಸ್ವಲ್ಪ ಮಧ್ಯೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಈ ಥರ ನೀವು ಮಾಡ್ಕೊಳ್ಳೋದಿದ್ರೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡಿ. ಇವಾಗ ಆಗಿದೆ ನೋಡಿ. ನೀರೆಲ್ಲ ಹಿಂಗಿ ಈ ಥರ ನಾವು ಮೇಲಿಂದ ಬಿಟ್ಟಾಗ ಗಟ್ಟಿಯಾಗಿ ಕೆಳಗಡೆ ಬೀಳಬೇಕು. ಆವಾಗ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆಗಿದೆ ಅಂತ ಹೇಳಿ. ಇವಾಗ ನೋಡಿ ಇದಕ್ಕೊಂದು ಮಾಡೋದಕ್ಕೆ ಒಂದು 7ರಿಂದ 8 ನಿಮಿಷ ತೊಗೊಂಡಿದೆ. ಬೇಗನೆ ಕುಕ್ ಆಗುತ್ತೆ ಇದು. ನೀರನ್ನು ಏನು ಮಧ್ಯದಲ್ಲಿ ನೀರು ಸೌಟಾಗಲಿ ಏನು ಹಾಕಬಾರ್ದು. ಇವಾಗ ಜ್ಯೂಸ್ ಮಾಡೋಣ. ರೆಡಿಯಾಗಿದೆ. ನಾನೊಂದು ಗ್ಲಾಸ್ಗೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಅದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಮ್ಯಾಂಗೋ ರೆಡಿ ಪಲ್ಪ್ ಇದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ. ಮೇಲ್ಗಡೆ ಸಕ್ಕರೆ ಹಾಕೋ ಅವಶ್ಯಕತೆ ಏನಿರಲ್ಲ. ನಾನಿಲ್ಲಿ ಶಿಯಾ ಸೀಡ್ಸ್ ಬರುತ್ತಲ್ಲ ಅದನ್ನು ನೆನೆಸಿಟ್ಟಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ಹುಳಿ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೇಕು ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೋಬೋದು. ಇಲ್ಲಾಂದರೆ ನೀವು ಹಾಗೆ ಕೂಡ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ನಾವು ಫ್ರೂಟಿ ಮಾಜಾ ಸ್ಲೈಸ್ ಎಲ್ಲ ಕುಡಿದಾಗ ಯಾವ ರೀತಿ ಟೇಸ್ಟ್ ಇರುತ್ತೋ ಸೇಮ್ ಡಿಟ್ಟೋ ಅದೇ 100% ಅದೇ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆಗೆ ತಂಪಾಗಿ ನಾವು ಆರಾಮಾಗಿ ದಾಹನ ನೀಗಿಸ್ಕೊಬೋದು. ಇವಾಗ ನೋಡಿ ಇದನ್ನು ಜಾಮ್ ಥರ ಕೂಡ ನಾವು ಉಪಯೋಗಿಸ್ಕೋಬೋದು. ಬ್ರೆಡ್ ತೊಗೊಂಡಿದ್ದೀನಿ, ಬ್ರೆಡ್ಗೆ ಎಲ್ಲ ಹಚ್ಕೋತಾ ಇದ್ದೀನಿ ನೋಡಿ. ಮಕ್ಕಳಿಗೆಲ್ಲ ನಾವು ಕಿಸಾನ್ ಜಾಮ್ ಎಲ್ಲ ಕೊಡ್ತೀವಲ್ಲ ಸೇಮ್ ಮನೆಯಲ್ಲೇ ಮಾಡಿರುವಂಥ ಮ್ಯಾಂಗೋ ಫ್ರೂಟ್ ಜಾಮ್ ಇದು ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ 2 in 1 ಅಂತಲೇ ಹೇಳ್ಬೋದು. ನಾವು ಜಾಮಾಗಾದರೂ ಇದನ್ನು ಉಪಯೋಗಿಸ್ಬೋದು, ಜ್ಯೂಸಾಗಾದ್ರೂ ಉಪಯೋಗಿಸ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.